ಹೇಗಿದ್ದೆ? ಹೇಗೆ ಕಳೀತು ಇಷ್ಟು ದಿನ? ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ದೆ. ಇದೆಲ್ಲ ಕನಸ ಅಂತ ಅನಿಸ್ತಾ ಇತ್ತು. ಕೆಲವೊಮ್ಮೆ ನನಗೆ ಡೌಟ್ ಬರೋದು, ನಾನು ನಿಜವಾಗ್ಲೂ ಅಲ್ಲಿದ್ದೀನಾ ಅಂತ. ಅಕ್ಕರೆ ಏನಾಯ್ತು? ಯಾಕಾಗ ನೋಡ್ತಾ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ, ಮನ್ಸಲ್ಲೇನೋ ಇಟ್ಕೊಂಡಿರೋ ಥರ ಇದೆ. ಅದೇನು ಅಂತ ಹೇಳಿ. ಏನಿಲ್ಲ, ನೀನು ಇಷ್ಟು ದಿನಗಳ ಆದ್ಮೇಲೆ ಬಂದಿದೆಯಲ್ಲ, ಸೊ ನಿನ್ನೆ ನೋಡ್ತಿದ್ದೆ, ನಿನ್ನ ಮಾತುಗಳು ಕೇಳಿಸ್ಕೊತಿದ್ದೆ. ಇಲ್ಲ ಅದಕ್ಕಲ್ಲ. ಅಲ್ಲ, ನೀವು ನಗಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಆದರೆ ಮನ್ಸಲ್ಲಿ ಏನೋ ಇದೆ. ಅದೇನು ಅಂತ ಹೇಳ್ತಾ ಇಲ್ಲ. ಏನಾದರೂ ಆಯ್ತಾ? ಏನಾಗಬೇಕಿದೆ? ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಇಲ್ಲ ಅಕ್ಕರೆ, ನಾರ್ಮಲ್ ಆಗಿಲ್ಲ. ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ನಿಮ್ಮ ಮತ್ತೆ ಬಾಬ್ನೂರ್ ಮತ್ತೆ ಏನಾದರೂ ಆಯ್ತಾ? ಚಿಚಿ ಬಿಡ್ತೋನು, ನಮ್ಮ ಮತ್ತೆ ಏನೂ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ. ಮತ್ತೆ ಅತ್ತೆದು ಹೊಸ ವರ್ಷ ಶುರು ಆಯ್ತಾ ಹೇಗೆ? ಇಲ್ಲ ಮಲ್ಲಿ, ಅತ್ತೆ ಮುಂಚಿನ ಥರ ಅಲ್ಲ, ತುಂಬ ಬದಲಾಗಿದೆ. ಹೌದಾ? ನನಗೇನೋ ನಂಬಕ್ಕಾಗ್ತಾ ಇಲ್ಲ. ನನಗೂ ಶುರುವಲ್ಲಿ ನಂಬಕ್ಕಾಗ್ತಿರ್ಲಿಲ್ಲ. ಆದರೆ ನನಗೊಂದು ವಿಷಯ ಹೇಳ್ತೀನಿ, ನೀನು ನಂಬಲ್ಲ ಅದನ್ನು. ಅತ್ತೇನೆ ಜಯದೇವ್ ಅವ್ರಿಗೆ ಎದುರಾಗಿ ನಿಂತು ಅವ್ರನ್ನ ಜೈಲಿಗೆ ಹಾಕ್ಸಿದ್ರು, ಗೊತ್ತಾ? ಇಷ್ಟೆಲ್ಲ ಆಯ್ತಾ? ನಾನು ಇಲ್ಲಿರ್ಬೇಕಾದ್ರೆ ಸುಮಾರು ವಿಷಯಗಳು ನಡ್ತಿದೆ. ನೀವ್ಯಾಕೆ ಇದನ್ನೆಲ್ಲ ಹೇಳಿಲ್ಲ? ಇದೇನು ಖುಷಿ ವಿಚಾರ ನಾ ಫೋನ್ ಮಾಡಿ ಹೇಳೋದಕ್ಕೆ. ಎನಿವೇಸ್, ಜಯದೇವ್ ಅವ್ರ ಬಗ್ಗೆ ಯಾಕೆ ಮಾತು? ಅವ್ರ ಬಗ್ಗೆ ಬಿಡು, ನಿನ್ನ ಬಗ್ಗೆ ಹೇಳು, ಟ್ರೈನಿಂಗ್ ಬಗ್ಗೆ ಇನ್ನಷ್ಟು ಹೇಳು. ಬಂದಾಗಿಂದ ಟ್ರೈನಿಂಗ್ ಹೇಗಿತ್ತು ಹೇಗಿತ್ತು ಅಂತ ಕೇಳ್ತಾ ಇದ್ದೀರಲ್ಲ, ಮುಖ್ಯವಾದ ಮ್ಯಾಟರ್ನ ನೀವು ಕೇಳ್ತಾನೆ ಇಲ್ಲ. ಏನು ಮುಖ್ಯವಾದ ಮ್ಯಾಟ್ರು? ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಎಷ್ಟು ಮಿಸ್ ಮಾಡ್ಕೊಂಡೆ ಅನ್ನೋದನ್ನ ಯಾವತ್ತೂ ಹೇಳ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ನಿಮಗೆ ಫೋನ್ ಮಾಡಿ ಹೇಳೋಣ ಅಂದರೆ ಅದಕ್ಕೂ ಟೈಮ್ ಇರಲಿಲ್ಲ. ತುಂಬ ಬೇಜಾರಾಗ್ತಾ ಇತ್ತು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸರಿ, ಈಗ ಅದನ್ನ ನೆನ್ಸ್ಕೊಂಡು ಮತ್ತೆ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಟ್ರೈನಿಂಗ್ ಎಲ್ಲ ಮುಗೀತಲ್ವಾ? ಟ್ರೈನಿಂಗ್ ಏನೋ ಮುಗೀತು, ಅದ್ರಲ್ಲಿ ನಿದ್ದೆಗೆಟ್ಟಿದ್ದೀನಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ 2 ದಿನ ನಿದ್ದೆ ಮಾಡಬೇಕು. ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ. ಆಯ್ತಮ್ಮ, ತಿಂಡಿ ಮುಗಿಸ್ಕೊಂಡು ಹೋಗಿ ಮಲ್ಕೊ, ನೀನು ಯಾರು ಡಿಸ್ಟರ್ಬ್ ಮಾಡಲ್ಲ, ಸರಿನಾ? ಸಾಗು ನೋಡ್ತಿದಂಗೆ ನೆನಪಾಯ್ತು, ನಿಮಗೆ ಮಸೂರಿ ಮಾರ್ಕೆಟ್ ಬಗ್ಗೆ ಹೇಳಿಲ್ಲ ಅಲ್ಲ? ಏನು ಸ್ಪೆಷಲ್ ಅತ್ತೆ ಇವತ್ತು? ಸೊಪ್ಪು ಸಾಂಬಾರ? ಏನು ಬೇಕಾ ಮಾಡ್ಬೋದು, ಎಲ್ಲ ರೆಡಿ ಇದೆ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬಿಡೇ ನಾ ಮಾಡ್ಕೋತೀನಿ. ಅಯ್ಯೋ ಸುಮ್ಮನಿರಿ ಅತ್ತೆ, ಯಾವಾಗಲೂ ಎಲ್ಲ ಕೆಲಸ ನೀವೇ ಮಾಡ್ತಿರ್ತೀರಾ. ಎಲ್ಲಿ ನಿಮ್ಮ ಯಜಮಾನಪ್ಪ? ಗೊತ್ತಿಲ್ಲ ಅತ್ತೆ, ಕಾಲ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಬಿಡ್ತಿದೆ. ಸ್ವಿಚ್ ಆಫಾ? ಓ, ಇವಂದು ಯಾಕೋ ಜಾಸ್ತಿ ಆಯ್ತಲ್ಲ. ಇವತ್ತು ಬರಲಿ ಮನೆಗೆ, ನಾನೇ ವಿಚಾರಿಸ್ತೀನಿ ಅವನು. ಆಲ್ರೆಡಿ ಮಾವಂಗೆ ಹೇಳ್ತೀನಿ ಅಂತ ಹೆದರಿಸಿದಿರಲ್ಲ, ಅದರಲ್ಲೇ ಅರ್ಧ ಹೆದರ್ಕೊಂಬಿಟ್ಟಿರ್ತಾನೆ. ನಾಳೆಯಿಂದ ಸರಿ ಹೋಗ್ತಾನೆ ಬಿಡಿ. ಹೌದೌದು, ಭಯ ಪಟ್ಕೊಂಡಿದ್ರೆ ಸ್ವಿಚ್ ಆಫ್ ಮಾಡಿರೋನಲ್ವಾ? ನೀನು ಸರಿಗಿದ್ಯಾ ಕಣೆ. ಏನು ನಾಳೆಗೇನು ವಿಶೇಷ? ಏನು ತಗೊಂಡಿದ್ಯಾ ಯಜಮಾನ್ರಿಗೆ ಗಿಫ್ಟು? ನಾಳೆನಾ ಗಿಫ್ಟಾ? ಯಾಕತ್ತೆ, ಏನು ಸ್ಪೆಷಲ್ಲು? ಏನು ಸ್ಪೆಷಲ್ ಅತ್ತೆ? ಗೊತ್ತೇ ಇಲ್ಲ ನನ್ನ ಸೊಸೆಗಲ್ಲ. ಕಳ್ಳಿ, ನಾಳೆ ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ತಾನೆ? ಏನು ಗೊತ್ತೇ ಇಲ್ಲ ಅನ್ನೋಂಗೆ ನಾಟಕ ಆಡ್ತಾ ಇದೆಯಾ? ಅಯ್ಯೋ, ನಿಮಗೆ ನೆನಪಿದೆಯಾ ಅತ್ತೆ? ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲ ಕಣೆ, ಮಕ್ಕಳ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವುದಾದ್ರೂ ತಾಯಿ ತಂದೆ ಮರಿತಾರೇನೆ? ಹಾಂ, ನಿನ್ನ ಜೊತೆಗೆ ನಮ್ಮ ಭೂಮಿ ಅಳಿಯಂದ್ರದು ಅವ್ರದ್ದು ಒಂದೇ ದಿವಸ ಅಲ್ವಾ ವೆಡ್ಡಿಂಗ್ ಆ್ಯನಿವರ್ಸರಿ? ಎಲ್ಲರೂ ಒಟ್ಟಿಗೆ ಇದ್ದು ಒಂದೇ ಮನೇಲಿ ಯಾವತ್ತೂ ಸೆಲೆಬ್ರೇಟೇ ಮಾಡಿಲ್ಲ ಕಣೆ. ಬಟ್ ಮೋಸ್ಟ್ಲಿ ಅದು ಕಷ್ಟ ಅನ್ಸುತ್ತೆ ಆಯ್ತಾ? ಯಾಕೆ? ನಾಳೆ ಅಣ್ಣ ಅತ್ತಿಗೆದು ಆ್ಯನಿವರ್ಸರಿ. ಮೋಸ್ಟ್ಲಿ ಅಣ್ಣನೂ ಅತ್ತಿಗೆಗೆ ಸರ್ಪ್ರೈಸ್ ಕೊಡೋಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ನಾವಿನ್ನೇನೋ ಪ್ಲ್ಯಾನ್ ಮಾಡಿ ಅವ್ರ ಪ್ಲ್ಯಾನ್ ಮಿಸ್ ಆದರೆ ಕೊನೆಗೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗತ್ತೆ ಅನ್ಸುತ್ತೆ. ಅಳಿಯಂದ್ರೆ ಏನಾದರೂ ನಿಂಗೆ ಫೋನ್ ಮಾಡಿದ್ರಾ? ಇಲ್ಲ ಅತ್ತೆ, ಗೆಸ್ ಮಾಡಿದೆ ಅಷ್ಟೆ. ಸರಿ ಬಿಡು, ನಾನೇ ಭೂಮಿಗೆ ಫೋನ್ ಮಾಡಿ ಅವ್ರದ್ದೇನಾದರೂ ಪ್ಲ್ಯಾನ್ಸ್ ಇದೆಯಾ ಅಂತ ಕೇಳ್ಕೊತೀವಿ. ಸರಿ ಅತ್ತೆ. ಜೀವಂಗೆ ನಾಳೆ ಬೆಳಗ್ಗೆ ಈ ಥರನೇ ಎಲ್ಲೂ ಹೋಗ್ಬಿಡ್ಬೇಡ ಅಂತ ಹೇಳು. ದೇವಸ್ಥಾನಕ್ಕೆ ಹೋಗ್ಬೇಕಿಬ್ರು, ಇಬ್ಬರ ಹೆಸರಲ್ಲೂ ಪೂಜೆ ಕೊಟ್ಟು ಬಂದಿದ್ದೀನಿ, ಗೊತ್ತಾಯ್ತಾ? ಹಾಗೆ ಆಗಲಿ ಅತ್ತೆ, ಹೇಳ್ತೀನಿ ಅವ್ನಿಗೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು, ನಿಮ್ಮ ಮಾವ, ಜೀವ, ನೀನು ಎಲ್ಲರೂ ಸೇರಿ ಭೂಮಿ ಮನೆಗೆ ಹೋಗೋಣ. ಅವರಿಬ್ರಿಗೂ ವಿಶ್ ಮಾಡಿ ಸ್ವಲ್ಪ ಅವಳ ಜೊತೆನೂ ಟೈಮ್ ಪಾಸ್ ಮಾಡಿ ಬರೋಣ. ಅವತ್ತು ಫೋನ್ ಮಾಡಿದಾಗ ಡಲ್ ಆಗಿದ್ಲಲ್ಲ,
ಅವಳಿಗೂ ಸ್ವಲ್ಪ ಬೆಟರ್ ಅನ್ಸ್ಬೋದು. ಸರಿ ಅತ್ತೆ, ಅದಕ್ಕೇನು ತುಂಬ ಖುಷಿ ಪಡ್ತಾರೆ. ಹಾಗೆ ಮಾಡೋಣ. ಏನಂದ್ರೆ ಮೇಯ್ನ್ ಆಗಿ ಡೋರು ಎಂಟ್ರೆನ್ಸ್ ಹತ್ರ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು. ಫ್ಲವರ್ ಡೆಕೋರೇಷನ್ ಅಂತೂ ಎಲ್ರೂ ಕೇಳ್ಬೇಕು, ಅಷ್ಟ್ ಚೆನ್ನಾಗಿರ್ಬೇಕು. ಡೆಕೋರೇಷನ್ ತಾನೆ ಮೇನ್ ಅವ್ರು ಹೇಳ್ಬಿಡು, ಇದು ತೋಮಾಲೆ ಸಾಕಾದ ಭರ್ಜರಿಯ ಕಾಣ್ಬೇಕು. ನಾನು ಹೇಳಿದ್ನಲ್ಲ, ಫ್ರಂಟ್ ಡೆಕೋರೇಷನ್ ತೋಮಾಲೆ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ನಮ್ಗೆ, ಮಿಸ್ ಮಾಡೋ ಹಾಗಿಲ್ಲ ಸರ್. ಓಕೆ ಓಕೆ, ನೀವು ಕಳ್ಸಿದಿರಲ್ಲ ಫೋಟೋ ಅದೇ ತರ ಇರಲಿ. ಓಕೆ ಡನ್. ನನಗಂತೂ ಭಯಂಕರ ಖುಷಿ ಆಗ್ತಾ ಇದೆ ಕಡೆ. ಈ ಸರ್ತಿ ಅತ್ತಿಗೆಗೆ ಸರ್ಪ್ರೈಸು ಸಖತ್ ಸರ್ಪ್ರೈಸ್ ಆಗಿರ್ಬೇಕು. ಅತ್ತಿಗೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ನೋಡಿ ದಂಗಾಗ್ಬಿಡ್ಬೇಕು. ಒಟ್ಟು ಮನೇಲಿ ಹಬ್ಬದ ವಾತಾವರಣ ಇರ್ಬೇಕು ಕಡೆ. ಅದೆಲ್ಲ ಆಗುತ್ತೆ. ನಾಳೆ ಒಂದಿನ ಆದ್ರೂ ಸ್ವಲ್ಪ ಸೀರಿಯಸ್ ಆಗಿರಪ್ಪ. ನಂಗೆ ನಿಂದೆ ಭಯ ಆಗ್ತಿರೋದು. ನಂದೇನೆ ಭಯ ನಿನ್ಗೆ? ಬಾಯಿಗೆ ಬಂದಿದ್ದೆಲ್ಲ ಹಂಗಂಗೆ ಹೇಳ್ಬಿಡ್ತೀಯ. ನಾವ್ ಯಾವ ವಿಷಯನ ಭೂಮಿಕಾಗಿ ಹೇಳ್ಬಾರ್ದು ಅಂತ ಸರ್ಪ್ರೈಸ್ ಆಗಿ ಇಟ್ಟಿದೀವೋ ಅವಳ ಹತ್ರನೇ ಹೋಗಿ ಹೇಳ್ಬಿಡ್ತೀಯ ಅಂತವ್ ನೀನು. ಅಲ್ಲ ಚಿನ್ನ, ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಹೇಳ್ಬಾರ್ದು ಅನ್ನೋದು ನನಗೆ ಗೊತ್ತಾಗಲ್ವಾ? ನಾನೇನ್ ಚಿಕ್ಕ ಹುಡುಗನೇನೆ. ಹಾ ಅಪ್ಪ, ಎಳೆ ಮಕ್ಕಳಿಗಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ನೀನಿದೆಯಲ್ಲ ಏನೂ ಅರ್ಥ ಆಗಲ್ಲ. ದೊಡ್ಡ ಎಡವಟ್ ರಾಜ ನೀನು. ಆನಂದ್, ಏನ್ ಎಡ್ವಟ್ ರಾಜ? ಏನಿದು ನನ್ಗೆ ಟೈಟಲ್ ಕೊಡ್ತಾರೆ ನೀನು? ಅಂತದ್ದೇನ್ ಮಾಡಿದೀನಿ ನಾನು? ಪ್ರತಿ ಸಲನೂ ಎಡವಟ್ ಮಾಡೋದ್ ನೀನೆ. ಸರ್ಪ್ರೈಸ್ ಆಗಿ ಇಡೋಣ ಅನ್ಕೋತೀವಿ, ಅದನ್ನ ಬಾಯ್ ತಪ್ಪಿ ಹೇಳ್ಬಿಡ್ತೀಯ, ಎಲ್ಲ ಹಾಳು ಮಾಡ್ತೀಯ. ಏನ್ ಗೊತ್ತಾ ಚಿನ್ನ, ನನ್ನ ಬಗ್ಗೆ ನಿಂಗೆ ಚೆನ್ನಾಗೇ ಗೊತ್ತಲ್ಲ. ಯಾವುದನ್ನು ಉದ್ದೇಶಪೂರ್ವಕವಾಗಿ ನಾನು ಮಾಡಲ್ಲ ಕಣೆ. ಅದು ಆ ವಾತಾವರಣ ನೋಡ್ತೀನ, ನನ್ನ ನಾನೇ ಮರ್ತು ಹೋಗ್ಬಿಡ್ತೀನಿ. ಟಿಪ್ ಆಫ್ ದಿ ಟಂಗು ಟಪಕ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಆ ಟಂಗ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊ. ಓವರ್ ಎಕ್ಸೈಟ್ ಆಗಿ ಎಲ್ಲನೂ ಒದರ್ ಬಿಡ್ಬೇಡ. ಅಲ್ಲಿಗೆ ನಮ್ಮ ಸರ್ಪ್ರೈಸ್ ಕತೆ ಅಷ್ಟೇ. ಆಯ್ತು ಮೇಡಮ್, ನಾಳೆ ಬಾಯಿಗೆ ಬೀಗ ಹಾಕೊಂಡ್ಬಿಡ್ತೀನಿ. ಫುಲ್ಲು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀನಿ. ಈ ಸಸ್ಪೆನ್ಸ್ ಫಿಲಮ್ ಇರುತ್ತಲ್ಲ, ಅದಕ್ಕಿಂತ ಒಂದು ಕೈ ಮೇಲೆ ಆ ಥರ ಮೇಂಟೈನ್ ಮಾಡ್ತೀನಿ. ಓಕೆನಾ? ಒಟ್ಟು ಚಿನ್ನ, ಗೆಳೆಯನಿಗೆ ಈ ಫಂಕ್ಷನ್ನು ಖುಷಿ ಕೊಡ್ಬೇಕು ಅಷ್ಟೇ ನಂಗೆ ಬೇಕಾಗಿರೋದು.